ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶವರಪ್ರದಂ ಕುರುಪುಂಕ್ಷತ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರತೆಯಾ ಸತತಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಮಾತೃಗತಿ ಮುಗಿದೋಗ್ಬಿಟ್ಟಿದೆ. ಕೊನೆಯ ಶ್ಲೋಕ ಇದೆ ಅಷ್ಟೆ. ಎಲ್ಲಿ ಬಂತೀಗ? ವ್ಯವಹಾರಭಿದಾಪಿ ಇದನ್ನೆಲ್ಲ ಏನ್ ಮಾಡ್ತಾರೆ? ವೈದಿಕಮಸ್ತಿ ವಚಃ, ನಮ್ದು ವೈದಿಕ ಸಿದ್ಧಾಂತ ಅಂತ ಹೇಳಿದ್ರು. ಹೇಳ್ತಾರೆ ಈ ಮಾಯಾವಾದ ಕೂಡ ವೈದಿಕ ಸಿದ್ಧಾಂತ ಅಂತ ಹೇಳೋದು, ಗೊತ್ತಾಯ್ತಾ? ಆದ್ರಿಂದ ಅದನ್ನಿಟ್ಟು ನಂಬಬಹುದಾ ಅಂತ ಕೇಳಿದ್ರೆ ಇಲ್ಲ. ಯಾಕೆ? ಅವ್ರ ಮಾಯಾವಾದದ ಅರ್ಥ ಏನು ಅಂದ್ರೆ ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ, ಆ ರೀತಿ ಹೇಳಿಲ್ಲ. ಭೇದ ಇದೆ ಅಂತ ಹೇಳಿದ್ದಾರೆ, ನಾವು ಭೇದ ಒಪ್ತೀವಿ ಅಂತಾರ. ಯಾರು ಭೇದ ಒಪ್ಪಿದ್ದೇವೆ? ವ್ಯಾವಹಾರಿಕ ಭೇದ ಒಪ್ಪಿದ್ದೇವೆ ಅಂತ. ವ್ಯಾವಹಾರಿಕ ಭೇದ ನಮ್ಮ ವ್ಯವಹಾರದಲ್ಲ, ವ್ಯವಹಾರಕ್ಕೆ ಮಾತಾಡೋ ಆತಿರ ವ್ಯವಹಾರ ಅಲ್ಲ, ಸುಳ್ಳು ಅಂತ ಅರ್ಥ. ವ್ಯಾವಹಾರಿಕ ಭೇದ ಅನ್ನೋ ಪದಕ್ಕೆ ಅರ್ಥ ಏನಂದ್ರೆ ಸಹಸದ್ವಿಲಕ್ಷಣ. ಇಲ್ಲದೆ ನಮ್ಮ ಮನಸ್ಸೆ ಸರಿಯಾಗಿ ಹೇಳ್ತಾರಲ್ಲ ಅನ್ಸ್ಬಿಡುತ್ತೆ, ಅದೆಲ್ಲ ಹೇಳ್ತಿರೋದು. ಏನದು? ಸುಳ್ಳು. ಸಾಮಾನ್ಯವಾಗಿ ಟೆಂಪರರಿ ಪರ್ಮನೆಂಟ್ ಉಳಿದವರೆಲ್ಲ ಭಾರಿ ಕೇಳಕ್ ಹೋಗೋದಿಲ್ಲ. ಕೆಲಸ ಅಷ್ಟೇನೆ, ಸಂಬಂಧಪಟ್ಟವ್ರು ಮಾತ್ರ ಪರ್ಮನೆಂಟ್ ಟೆಂಪರರಿ ಎಲ್ಲ ಕೇಳ್ತಾರೆ. ಉಳಿದವರಿಗೆ ಅದು ಅನ್ಕನ್ಸರ್ಡ್ ಅಷ್ಟೇ. ಆದ್ರೆ ಇಲ್ಲಿ ಮಾತ್ರ ವ್ಯಾವಹಾರಿಕ ಅಂತ ಹೇಳಿದ್ರೆ ತಿಳ್ಕೊಂಡಿದ್ದೀರಿ, ಅದು ತಪ್ಪದು. ವೈದಿಕರು ಅಂತ ಹೇಳಿದ ಮೇಲೆ ವೇದದ ಅರ್ಥ ನಿಮ್ಮ ಅರ್ಥ ಅಲ್ಲಿ ಸೇರಿಸಬಾರ್ದು. ಏನಿರ್ಬೇಕಲ್ಲಿ? ಅಲ್ಲೇನ್ ಹೇಳಿದ್ದಾರೆ? ವ್ಯವಹಾರ ಭಿದಾಪಿ ಗುರೋರ್ ಜಗತಾಂ ನತು ಚಿತ್ತಗತ ಸಹಿ ಚೋದ್ಯಪರ. ವ್ಯಾವಹಾರಿಕ ಭೇದವನ್ನ ಹೇಳಿಲ್ಲ, ಸತ್ಯವಾದ ಪಾರಮಾರ್ಥಿಕ. ಪಾರಮಾರ್ಥಿಕ ಅಂದ್ರೆ ರಿಯಲ್, ವ್ಯಾವಹಾರಿಕ ಅಂದ್ರೆ ಏನೋ ಅಪರೆಂಟ್ ಅಷ್ಟೇ. ಇಂಗ್ಲಿಷ್ ಇದನ್ನು ಓದ್ತಾರೆ, ಅಪರೆಂಟ್ ಎಕ್ಸ್ಪ್ಯಾನ್ಷನ್ ಅಂತ ಓದಿರ್ತಾರೆ. ಈ ರೈಲ್ ಎರಡು ಸ್ವಲ್ಪ ಜಾಗ ಬಿಟ್ಟಿರ್ತಾರೆ, ಅಂತ ಕೇಳಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಯಾವ ಬೇಸಿಗೆ ಕಾಲದಲ್ಲಿ ಹೀಟಿಗೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಚಳಿಗಾಲದಲ್ಲಿ ಕಡಿಮೆ ಆಗುತ್ತೆ. ಬಟ್ ಅದೇ ಅಪರೆಂಟ್ ಅಂದ್ರೆ ಏನು? ಅದು ಯಾವುದು ಇದು ಚೇಂಜ್ ಆಗೋದಿಲ್ಲ, ಗೊತ್ತಾಯ್ತಾ? ಟೆಂಪರರಿಯ ಬರುತ್ತೆ. ಅದು ಕೂಡ ಇವ್ರು ಹೇಳೋದಲ್ಲ, ಮತ್ತೆ ಸುಳ್ಳಲ್ಲ, ಅದು ಆಕ್ಚುಲಿ ಸತ್ಯನೇ. ಇವ್ರು ಹೇಳೋದು ಸುಳ್ಳು. ಅಂದ್ರೆ ಯಾವ್ದ್ರಲ್ಲಿ ಸತ್ಯ ಅಂತ ಹೇಳಿದ್ರೆ ಅದು ಒಟ್ಟು ರಬ್ಬರ್ನ ಎಷ್ಟೇ ಜೋರಾಗಿ ಹೇಳಿದ್ರು ಕೂಡ ಅದಿಷ್ಟು ಸೈಜೇ, ಗೊತ್ತಾಯ್ತಾ? ದೊಡ್ಡ ರಬ್ಬರ್ ಇರುತ್ತಲ್ಲ ಆ ಥರ, ರಬ್ಬರ್ ಬ್ಯಾಂಡ್ ನೋಡ್ತೀವಲ್ಲ ಆ ಥರ ಅಷ್ಟೇ ಹೊರತು ಬೇರೆ ಎಕ್ಸ್ಪ್ಯಾಂಡ್ ಆಗಿದ್ದು ನಿಜ, ಸುಳ್ಳಲ್ಲ. ಬಟ್ ಸ್ವರೂಪ ಅಷ್ಟು ದೊಡ್ಡದಲ್ಲ. ಎಕ್ಸ್ಪ್ಯಾಂಡ್ ಆಗೋ ಯೋಗ್ಯತೆ ಇದೆ, ಈಗಿರೋದು ಇಷ್ಟೇ. ಯಾವುದೇ ರೀತಿಯಲ್ಲಿ ಇದೇನಿದು ವ್ಯವಹಾರ ವಿಧ ಅಂತ ಅರ್ಥದಲ್ಲಿ ಆ ಎಕ್ಸಾಂಪಲ್ ಕೊಟ್ಬಿಡ್ತಾರೋ ಅವರು. ರಾಂಗ್ ಎಕ್ಸಾಂಪಲ್ ಅದು, ಸತ್ಯದ ಎಕ್ಸಾಂಪಲ್ ಅದು. ಶಶಿ ವಿಷಾಣ ಸತ್ಯದ ಎಕ್ಸಾಂಪಲ್. ಎಲ್ಲಿ ಸತ್ಯ ಇದೆ ಎಲ್ಲಿ ಸುಳ್ಳಿದೆ ಸರಿ ನೋಡ್ಕೋಬೇಕಲ್ಲ. ಶಿಕ್ಷರಹಿತ ಹಾಗೇನೆ. ಇವ್ರು ಯಾವ್ದಕ್ಕೆ ಉಪಯೋಗಿಸ್ತಾರೆ ಅದನ್ನ? ಟೋಟಲಿ ಫಾಲ್ಸ್ ಅಂತ ಹೇಳೋದಕ್ಕೆ ಉಪಯೋಗಿಸ್ತಾರೆ. ಟೋಟಲಿ ಫಾಲ್ಸ್ ಅಲ್ಲ ಯಾವುದು ಕೂಡ, ಅದು ವೇದವ್ಯಾಸರ ಅಭಿಪ್ರಾಯ ಅಲ್ಲ ಅಂತ ಹೇಳಿ. ಬಹವ ಪುರುಷ ಪ್ರಬರೋ ಹರಿರಿತ್ಯವದ ಸ್ವಯಮೇವ ಹರಿ. ಮಹಾಭಾರತದಲ್ಲಿ ಒಂದು ಭಾಗ ಬರುತ್ತೆ, ಶ್ರುತ್ವಾ ಧರ್ಮಾನಶೇಷೇಣ ಇದ್ದ ಹಾಗೆ. ಒಂದು ಸ್ಟೇಜಲ್ಲಿ ಜನ್ಮೇರಾಜ ಕೇಳ್ತಾರೆ, ಸ್ವಾಮಿ ಈ ಪುರುಷರು ಅಂದ್ರೆ ಚೇತನರು ಬಹಳ ಇದ್ದಾರ, ಒಬ್ಬನೇ ಇದ್ದಾನೋ ಅಂತ ಕೇಳ್ತಾರೆ. ಮತ್ತು ಬಹವ ಪುರುಷ ರಾಜನ್, ಗೊತ್ತಾಯ್ತಾ? ಉತಾಹೋ ಏಕಏವತು, ತುಂಬಾ ಜನ ಇದ್ದಾರೋ ಒಬ್ಬನೇ ಇದ್ದಾನೋ ಅಂತ ಈ ಪ್ರಶ್ನೆ ಕೇಳ್ತಾರೆ. ಆಗ ಹೇಳ್ತಾರೆ, ಹಾಗೆಲ್ಲ ತಿಳ್ಕೊಳಕ್ ಹೋಗ್ಬೇಡ, ಬಹುಪುರುಷ ರಾಜನ್, ತುಂಬಾ ಜನ ಇದ್ದಾರೆ. ಪುರುಷ ಪ್ರವರ ಹರಿಹಿ ಬಹುನಾಂ ಪುರುಷಾನ್ ಯಥ ತಥೈಕ ಯೋನಿರುಚ್ಯತೆ ತಥಾತಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ ಅಂತ ಮಹಾಭಾರತದ ವಾಕ್ಯ. ಒಬ್ಬನೇ ಒಬ್ಬನು ಅಂತ ಎಲ್ಲಿ ಹೇಳ್ತಾರೋ ಸರ್ವೋತ್ತಮ ಒಬ್ಬನು ಅಂತ ಅರ್ಥ. ಇವ್ರು ಇರೋದೇ ಒಬ್ಬನು ಅಂತ ಅರ್ಥ ಅಲ್ಲ. ಚೀಫ್ ಅಂತ ಹೇಳಿದ್ರೆ ತುಂಬಾ ಜನ ಇದ್ರೆ ಚೀಫ್ ಆಗೋದು. ಆದ್ರಿಂದ ಆ ಮಾತಿಗೆ ಸರ್ವೋತ್ತಮ ಶಬ್ದಕ್ಕೆ ಅರ್ಥ ಅದು. ವೇದವ್ಯಾಸರ ಅರ್ಥ ಹೇಳಿದ್ದಾರೆ. ಜನ್ಮೇಜಯ ರಾಜ ಪ್ರಶ್ನೆ ಕೇಳಿದ ಉತ್ತರ ಕೊಟ್ಟವರು, ಇಲ್ಲ ಒಬ್ಬ ಜೀವ ನೈತದಿಚ್ಛಂತ್ಯ ಪುರುಷಂ ಏಕಂ ಕುರುಕುಲೋದ್ವಹ. ಒಬ್ಬನು ಅಂತ ಎಂದು ಒಪ್ಪಿಲ್ಲ, ತುಂಬಾ ಜನನೇ ಇದ್ದಾರೆ, ಮುಖ್ಯ ಒಬ್ಬನು ಅಂತ ಅರ್ಥ ಕೊಟ್ಟಿದ್ದಾರೆ. ಆದ್ರಿಂದ ಸ್ಪಷ್ಟ ಅವರೇ ಹೇಳಿರೋದ್ರಿಂದ ನೀವು ಇದನ್ನ ವ್ಯಾವಹಾರಿಕ ಅಂತ ಕರಿಕೊಡುದು. ನಿಯತೋಚ್ಚ ವಿನೀಚತ ಯೈವ ನಿಜಾಂ ಸ್ಥಿತಿ ಮಾಪರಿದಿಸ್ವ ಪರಂ ವಚನಂ. ಮುಂದೆ ಬಹವ ಪುರುಷ, ಬಹವ ಅಂದ್ರೆ ಅನಂತಾಹ, ಪುರುಷ ಅಂದ್ರೆ ಚೇತನ ಅನಂತ ಇದ್ದಾರೆ. ಆದ್ರೆ ಪುರುಷ ಪ್ರವರ, ಸರ್ವಶ್ರೇಷ್ಠವಾದ ಚೇತನ ಒಬ್ಬನೇ, ಪುರುಷೋತ್ತಮ ಒಬ್ಬನೇ. ಇತಿ ಹರಿಹಿ, ಯಾರು? ಸ್ವಯಮೇವ ಹರಿಹಿ, ಸ್ವಯಮೇವ ಹರಿ. ವೇದವ್ಯಾಸರು ಯಾರೋ ಅಲ್ಲ, ಸಾಕ್ಷಾತ್ ರೂಪ. ಅದಕ್ಕಾಗಿ ಸ್ವಯಮೇವ ಹರಿಹೇ ಹೇಳಿದ್ದಾರೆ. ಚತುರಾನನ ಪೂರ್ವ ವಿಮುಕ್ತ ಗಣ ಹರಿಮೇತ್ಯದ ಪೂರ್ವ. ಇನ್ನು ಇದಿಷ್ಟು ಅದ್ವೈತದ ಮಾಯಾವಾದ ವಿಮರ್ಶೆ ಆಯ್ತು. ಮೊದಲು ಬೇರೆ ಸಮಯಗಳು ನಚ ಕರ್ಮ ವಿಮಾನ ಶುರು ಮಾಡಿಬಿಟ್ಟು ಬಿದಾಯಿತು. ಈಗಿದು ಮಾಯಾವಾದ ವಿಮರ್ಶೆ ಆಯ್ತು. ಕೊನೆಯದು ವಿಶಿಷ್ಟಾದ್ವೈತ. ಈಕ್ವಲ್ ಆಗ್ತಾರೆ ಅಂತ, ಅದಾಗೋದಿಲ್ಲ ಅಂತ ಹೇಳ್ತಾರೆ.
ಅದರಲ್ಲಿ ಡೀಟೇಲ್ ಆಗಿ ಬಂದಿದೆ ಈಗಾಗಲೇ. ಚತುರಾನನ ಪೂರ್ವ ವಿಮುಕ್ತ ಗಣಾ ಹರಿಮೇತ್ಯತು ಪೂರ್ವವದೇವ ಸದಾ ನಿಯತೋಚ್ಚ ವಿನೀಚತಯೈವ ನಿಜಾಂ ಸ್ಥಿತಿಮಾಪರಿ ಸ್ಮ ಪರಂ ವಚನಂ. ಚತುರಾನನ ಪೂರ್ವ ವಿಮುಕ್ತ ಗಣ, ಬ್ರಹ್ಮದೇವರೇ ಮೊದಲಾದ ಮುಕ್ತರ ಗುಂಪುಗಳು ಹರಿಮೇತ್ಯ ದೇವರ ಹತ್ರ ಹೋದ್ಮೇಲೂ ಕೂಡ ಪೂರ್ವವದೇವ ಸಂಸಾರಾವಸ್ಥೆಯಲ್ಲಿ ಹೇಗೋ ಹಾಗೆ ನಿಯತ ವಿನೀಚತಯೈವ. ಈ ಪದ ಎಲ್ಲಿದೆ? ಜೀವಗಣ ನೀಚೋಚ್ಚ ಭಾವಂಗತಾಹ ಅದ್ರಲ್ಲಿ ಬಂದಿದೆ ಮತ್ತೆ ಹರಿಪರತ. ಅದಕ್ಕೇನೆ ನಿಯತೋಚ್ಚ, ಉಚ್ಚ ನೀಚತ ಅಂದ್ರೆ ತಾರತಮ್ಯ. ನಿಯತ ಅಂದ್ರೆ ಫಿಕ್ಸ್ಡ್, ಅದು ಚೇಂಜ್ ಆಗೋದಿಲ್ಲ, ಆ ತಾರತಮ್ಯ ಬದಲಾವಣೆ ಆಗೋದಿಲ್ಲ. ಇಲ್ಲಿ ಬದಲಾವಣೆ ಸ್ವಲ್ಪ ಆಗುತ್ತೆ. ಇಲ್ಲಿಂದ ಸ್ವಲ್ಪ ಅದು ಅಪರೆಂಟ್ ಬದಲಾವಣೆ. ಎಂತ ಬದಲಾವಣೆ ಅದು? ಅಶ್ವತ್ಥಾಮ ರುದ್ರಾವತಾರ, ಅರ್ಜುನ ಇಂದ್ರಾವತಾರ. ರುದ್ರದೇವರು ಭಾರಿ ಮೇಲಿದ್ದಾರೆ. ಯಾರು ಗೆಲ್ಬೇಕು ಆಕ್ಚುಲಿ ಆಗ? ಅಶ್ವತ್ಥಾಮಾಚಾರ ಗೆಲ್ಬೇಕು ಸ್ವಲ್ಪ. ಅದು ಅಶ್ವತ್ಥಾಮಾಚಾರ ಸೋಲ್ತಾರೆ, ಅರ್ಜುನ ಗೆದ್ದು ಬಿಡ್ತಾರೆ. ಯಾಕೆ? ಇದು ಬೇರೆ ಕಾರಣ, ಕಂಡೀಷನ್ ಅವ್ರ ಸ್ವರೂಪದ್ದಲ್ಲ. ಇದು ಸ್ವರೂಪದಲ್ಲಿ ಮಾತ್ರ ಅವರೇ ದೊಡ್ಡವರು. ಇಲ್ಲಿ ಮುಕ್ತಿಯಲ್ಲಿ ಮತ್ತೆ ವೇರಿಯೇಷನ್ ಇಲ್ಲ. ಸಂಸಾರಾವಸ್ಥೆಯಲ್ಲಿ ಆವೇಶ ಇತ್ಯಾದಿಗಳ ಕಾರಣದ ಏನಾಗ್ಬೋದು, ಸ್ವಲ್ಪ ಬದಲಾವಣೆ ಆಗ್ಬೋದು ಆ ಕಾಲಕ್ಕೆ. ಇದರಲ್ಲಿಲ್ಲ, ನೋ ಚೇಂಜ್. ಬಲರಾಮ ದೇವರೇ ಇದ್ದಾರೆ. ಶುಕ್ಲಿಗೆ ಆವೇಶ ಬಂದಾಗ ಭೀಮಸೇನ ದೇವರು ಸೋಲಿಸೋಷ್ಟು ಜೋರಾಗಿದ್ದಾನು. ಅದು ಆವೇಶ ಹೋದ ತಕ್ಷಣ ಭೀಮಸೇನ ದೇವರು ಸೋಲ್ತಾ ಇರ್ತಾವೆ. ಇವೆಲ್ಲ ಚೇಂಜಸ್ ಇದೆ. ಅದು ಅಲ್ಲಿ ವೈಕುಂಠದಲ್ಲಿ ಯಾವುದೂ ಇಲ್ಲ. ಒನ್ಸ್ ಫಾರ್ ಎಲ್ಲ. ಮುಕ್ತಿ ಅಂದ್ರೆ ಏನು? ಯಾವ ಚೇಂಜಸ್ ಇಲ್ಲ, ಒಂದು ಅಷ್ಟೇ ಇದೆ. ನಿಯತೋಚ್ಚ ವಿನೀಚತಯೈವ ಸ್ಥಿತಾಂ ಸ್ಥಿತಿಂ ನಿಜಮಾಪುರಿತಿ ಸ್ಮ ಪರಂ ವಚನ. ಪರಂ ಅಂದ್ರೆ ಪರವಿದ್ಯ, ಬ್ರಹ್ಮಸೂತ್ರದ ಮಾತಿದೆ ಅಂತ ಅರ್ಥ. ಅದೆಲ್ಲ ಆಗಿದೆ ಈಗಾಗಲೇ. ಮಾತಿದೆ. ಆದ್ರಿಂದ ಮುಕ್ತಿಯಲ್ಲೂ ತಾರತಮ್ಯವನ್ನು ಒಪ್ಪಬೇಕು. ಎಲ್ಲಿಂದ ಶುರು ಮಾಡಿದ್ರೆ ಈಗ? ಯದಿನಾಮ ಪರೋ ನಭವೇತ್ಸ ಹರಿಹಿ. ದೇವರಿಲ್ಲ ಅಂತ ಹೇಳ್ತೀಯಲ್ಲ, ಅದು ಹೇಗೆ ಸಾಧ್ಯ? ಇದ್ದಾನೆ, ಅವನು ಸರ್ವೋತ್ತಮ, ಅದನ್ನು ಒಪ್ಪಬೇಕು. ಕರ್ಮಾದಿಗಳ ಕಾರಣ ಅಲ್ಲ. ಅಚಿತ್ತನೂ ಮಾಡಕ್ ಸಾಧ್ಯ ಇಲ್ಲ, ಚಿತ್ತನು ಅಸ್ವತಂತ್ರ ಮಾಡಕ್ ಸಾಧ್ಯ ಇಲ್ಲ, ಸ್ವತಂತ್ರನೇ ಆಗಬೇಕು. ಸ್ವತಂತ್ರ ಒಬ್ಬನೇ ಇದ್ದಾನೆ ನಿಜ, ಆದ್ರೆ ಇರದೇ ಒಬ್ಬನಲ್ಲ, ಸ್ವತಂತ್ರ ಒಬ್ಬನಷ್ಟೇನೆ. ಅದು ಖಂಡನೆ ಮಾಡಿ, ಮಾಯವಾದ ಖಂಡನೆ ಆಯ್ತು. ಆಮೇಲೆ ಎಲ್ಲ ಒಪ್ತೀವಿ ನಾವೀಗ. ಮುಕ್ತಿಯಲ್ಲಿ ಮಾತ್ರ ಈಕ್ವಾಲಿಟಿ ಇದೆ, ಗೊತ್ತಾಯ್ತಾ? ಅಲ್ಲಿ ಸಾಮ್ಯ ಇದೆ, ಆನಂದ ಅದೂ ಇಲ್ಲ ಅಂತ ಹೇಳಿ. ಇದಿಷ್ಟು ಎಲ್ಲ 4 ಶ್ಲೋಕದಲ್ಲಿ ಸಮಗ್ರ ಸಮಯಪಾದ ಅನ್ನೋದು ಬಂದ್ಬಿಡುತ್ತೆ. ಅದು ಮರಣೆ ಮಾಡ್ತಿರ್ತಾರೆ. ನಿತ್ಯಲ್ಲಿ ಮರೆಯೋ ಚಾನ್ಸೇ ಇಲ್ಲ. ದಾಸ್ತೋತ್ರ ಹೇಳ್ತಾ ಇದ್ದ ಅವೆಲ್ಲ ನೆನಪಾಗ್ತದೆ ಓದಿಬಿಟ್ರೆ. ಅವು ಖುಷಿಯಿಂದ ಇರ್ಬೋದು. ಆಗ ಎಲ್ಲಿ ಬೇಕಾದ್ರೆ ಮತ್ತೆ ನೆನಪಾಗಿ ಮತ್ತೆ ಅದೇ ಪುಸ್ತಕ ತೆಗೆದ್ರೆ ಅದೇ ಜ್ಞಾಪಕ ಆಗಬೇಕು ಅಂತಿಲ್ಲ. ನಿತ್ಯ ಶಾರ್ಟ್ ಮರಣ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆ ಅಧ್ಯಾಯ ಮುಗಿತು. ನೆಕ್ಸ್ಟ್ ಯಾವ್ದೀಗ? 4ನೇ ಅಧ್ಯಾಯ. 2ನೇ ಅಧ್ಯಾಯದ ಮೊದಲನೇ ಅಧ್ಯಾಯದಲ್ಲಿ ಹೇಳಿದ್ರು, ರಿವೈಸ್ ಮಾಡ್ಕೊಂಡ್ರೆ ಆಪಾದ ಮೌಲ್ಯ, ಅದು ಮರೆಯಬಾರದು. ಆಪಾದ ಮೌಲ್ಯ ಪರ್ಯಂತ ರೂಪ ವರ್ಣನೆ ಮಾಡಿದ್ರು. 2ನೇ ಅಧ್ಯಾಯದಲ್ಲಿ ಏನು ಬಂದೆ ಅದು 2ನೇ ಅಧ್ಯಾಯದಲ್ಲಿ ಹೇಳಿದ್ರು ಪರಮಾತ್ಮ ಸ್ವರೂಪ. ಅದು ರೂಪ, ಇದು ಸ್ವರೂಪ, ಗೊತ್ತಾಯ್ತಾ? ರೂಪ ಅಂದ್ರೆ ಅನೇಕ ರೂಪಗಳು. ಆಪಾದ ಮೌಲ್ಯ ಪರ್ಯಂತ ಸ್ವರೂಪ, ಅವನ ಆಕಾರ ಇದು, ಅವನ ಕ್ವಾಲಿಫಿಕೇಶನ್ ಇರೋ ಅಂತೀವಲ್ಲ ಹಾಗೆ. ದೇವರು 2 ಆಯ್ತು. ಈಗ 3ನೇ ಅಧ್ಯಾಯದಲ್ಲಿ ಹೇಳಿದ್ರೆ ಈಗ ಎಲ್ಲಾ ವಿಮರ್ಶೆ ಮಾಡಿಬಿಟ್ಟು ನಾವು ಹೇಳಿದ ಸತ್ಯ ಎಂಬುದನ್ನು ಪ್ರೂವ್ ಮಾಡಿದ್ರು. ಈ ಮುಂದೆ ಹೋಗ್ತಾರೆ. ಆ 3ನೇ ಅಧ್ಯಾಯ ಫಲಶ್ರುತಿ ಹೇಳ್ತಾರೆ, ಹೇಗಿದೆ ನೋಡಿ. ಆನಂದ ತೀರ್ಥ ಸನ್ನಾಂನ ಪೂರ್ಣ ಪ್ರಜ್ಞಾಭಿಧಾಯುಜ ಕೃತಂ ಹರ್ಯಷ್ಟಕಂ ಭಕ್ತ್ಯ ಪಠತಃ ಪ್ರಿಯತೆ ಹರಿ. ತಮ್ಮ ಹೆಸರು ಹಾಕೊಂಡು ಈ ರೀತಿ ಇದೆ, ಅದು ಯಾರೋ ಬರೆದಿದ್ದಲ್ಲ ಅಂತ ಹೇಳೋದಕ್ಕೋಸ್ಕರ ಇದು ಕೆಲವರನ್ನ ಹೇಳ್ತಾರೆ, ಎಲ್ಲ ಸರಿ ಒಂದೇ ಸ್ತೋತ್ರನ, ಒಂದೇ ಸ್ತೋತ್ರ. ಅವಾಗ ಅಧ್ಯಾಯಗಳು 12 ಅಧ್ಯಾಯಗಳು, ಅಥವಾ 12 ಸ್ತೋತ್ರ ಬೇರೆನೆ. ಅದು ಒಟ್ಟು ಗುಂಪು. ಇದು 2 ರೀತಿಯಲ್ಲೇ ಕರೆಯೋದು. ದ್ವಾದಶ ಅಧ್ಯಾಯದ ಒಂದು ಗುಚ್ಛ, ಅಥವಾ ಒಂದೇ ಅಧ್ಯಾಯದ 4 12 ಭಾಗಗಳು. ಚಿತ್ರಂತ್ಯ ಸ್ತೋತ್ರ ಬಂತಲ್ಲ, ಎಷ್ಟು ಅಧ್ಯಾಯ ಇತ್ತಲ್ಲಿ? 5. ಆನಂದ ತೀರ್ಥ ಸನ್ನಾಮನ ಪೂರ್ಣ ಪ್ರಜ್ಞಾಭಿಧಾಯುಜ. ಆನಂದ ತೀರ್ಥ ಅಂತಕ್ಕಂಥದ್ದು ಸತ್ ನಾಮ. ಸತ್ ಅಂದ್ರೆ ಏನು? ಸದಿತಿ ಪ್ರಾಣ. ವಾಯುದೇವರು ಆನಂದ ತೀರ್ಥ ಎಂಬ ಹೆಸರಿನಿಂದ ಇದ್ದವರು. ಪೂರ್ಣ ಪ್ರಜ್ಞಾಭಿ ಇನ್ನೊಂದು ಹೆಸರಿನವರಿಗೆ ಪೂರ್ಣ ಪ್ರಜ್ಞರು. ಆನಂದ ತೀರ್ಥ ಪೂರ್ಣ ಪ್ರಜ್ಞಾ ಎಂಬ ಹೆಸರಿನ ವಾಯುದೇವರ ಅವತಾರರಾದ ನಾವು ಇದನ್ನು ಬರೆದಿದ್ದೇವೆ ಅಂತ ಹೇಳಿ. 2 ಯಾಕೆ ಹೇಳ್ಬೇಕು 2 ಹೆಸರು ಅಂತ ಕೇಳಿದ್ರೆ, ಒಂದು ಹೆಸರು ಯಾವ್ದು ಆಶ್ರಮ ಕೊಟ್ಟಿದ್ದು? ಪೀಠ ಕೊಟ್ಟಿದ್ದು ಯಾವುದು? ಆನಂದ ತೀರ್ಥ. ವೇದಾಂತ ವಿದ್ಯಾ ನಿಜರಾಜ್ಯಪಾಲ. ಅದಕ್ಕೆ ಪೀಠ ಒಂದು ಆಶ್ರಮ ನಾಮ, ಇನ್ನೊಂದು ಪೀಠ ನಾಮ. ಸಾಮಾನ್ಯವಾಗಿ ತುಂಬಾ ಜನ ತಪ್ಪು ಹೇಳ್ತಾರೆ. ಮತ್ತೆ ಅದನ್ನ ಮೊದಲು ಆಶ್ರಮ ಕೊಟ್ಬಿಡ್ತಾರೆ, ಬೇರೆ ಹೆಸರಿಟ್ಟಿರ್ತಾರೆ.
ಆಮೇಲೆ ಪೀಠ ಕೊಡ್ತಾರೆ, ಅಥವಾ ಚೇಂಜ್ ಮಾಡ್ತಾರೆ, ಅದೆಲ್ಲ ನಿಯಮ. ತುಂಬಾ ಜನಕ್ಕೆ ಆಶ್ರಮ ಕೊಟ್ಬಿಟ್ಟಿರ್ತಾರೆ, ಆಮೇಲೆ ಒಬ್ಬರಿಗೆ ಪೀಠ ಕೊಡ್ತಾರೆ, ಗೊತ್ತಾಯ್ತಾ? ಅವರಿಗೆ ಹೆಸರು ಚೇಂಜ್ ಮಾಡ್ತಾರೆ ಅಷ್ಟೇ. ಬಟ್ ಎಲ್ಲರಿಗೂ ಮಾಡೋಕಂತ ನಿಯಮ ಇಲ್ಲ. ಆಶ್ರಮ ಕೊಡಬೇಕಾದ್ರೆ ಪೀಠಕ್ಕೆ ಅಂತ ಕೊಟ್ರೆ ಏನ್ ಮಾಡ್ಬೇಕಾಗಿಲ್ಲ, ಚೇಂಜ್ ಮಾಡ್ಬೇಕಾದ ಕಾರಣ ಇಲ್ಲ. ತುಂಬಾ ಜನ ತಪ್ಪು ಮಾಡ್ಕೊಂಡ್ಬಿಟ್ಟು ಅದನ್ನ ಎಲ್ಲಿ ಹೇಳಿಲ್ಲ ಇದು ಕೂಡ. ಅದನ್ನ ಆಚಾರ್ಯರ ಬಗ್ಗೆ ಎರಡು ಹೇಳಿದ ಕಾರಣ ಕೊಟ್ರೆ, ಅವ್ರ ಮೊದಲು ಏನಂತ ಕೊಟ್ರು, ಆಶ್ರಮ ಕೇಳಿದ್ದಾರೆ ಅಂತ ಕೊಡ್ಲಕ್ ಹೋದ್ರು, ಗೊತ್ತಾಯ್ತಾ? ಈಗ ನೋಡಿದ್ರು, ಓ ಏನೇನ್ ಕೆಲಸ ಮಾಡ್ಬಿಟ್ರು ಅವ್ನು ಸ್ವಲ್ಪ ದಿವಸದಲ್ಲೇ ಅಂತ ಹೇಳಿ ಪೀಠ ಕೊಟ್ರು, ಗೊತ್ತಾಯ್ತು? ಇದರಿಂದ ಏನಾಯ್ತು, ಈಗ ರಾಯರಿಗೆ ಎರಡು ಹೆಸರು ಕೊಟ್ರು ಅಂತ ಹೇಳಿಲ್ಲ. ಸನ್ಯಾಸ ಕೊಟ್ಟರು, ಆನಂದ ಏನು ಹೆಸರಿಟ್ರು, ರಾಘವೇಂದ್ರ, ಅದೇ ಹೆಸರು ಮುಂದೆ ಕಂಟಿನ್ಯೂ ಆಯ್ತು. ಬೇರೆ ಏನಿದೆ, 2 ವರ್ಷ ಸುಧೀಂದ್ರ ಹೆಸರು ಇದ್ರು, ಬಟ್ ಪೀಠ ಕೊಡ್ಬೇಕಾದ್ರೆ ಎಂತ ಮಾಡಿದ್ರೆ, ಆಶ್ರಮ ಕೊಡೋ ಪೀಠಕ್ಕಿಂತ ಆಶ್ರಮ ಕೊಟ್ಟು ಚೇಂಜ್ ಇಲ್ಲ. ಇದನ್ನೆಲ್ಲ ಬಿಟ್ಟು ಇಲ್ಲದ ಕಲ್ಪನೆ ಮಾಡಿ ಹೇಳ್ಬಿಡ್ತಾರೆ, ಅದನ್ನ ಒಪ್ಪಾರ್ಥ ಆಗಲ್ಲ. ಪ್ರಿಯತೆ ಹರಿ, ಆ ವಿಷಯ ಮುಗೀತು. ಅದಕ್ಕೆ ಬರಿತಾ ಇದ್ದಾರೆ ಕೆಲವು ವ್ಯಾಖ್ಯಾನದಲ್ಲೇ ಬರೆದು ಬಿಡ್ತಾರೆ, ಒಂದು ಆಶ್ರಮ ಒಂದು ಪೀಠನಾಮ ಅಂತೆ. ಅದು ಒಂದು ಕಾರಣ. ಇನ್ನೊಂದು ಕಾರಣ ಏನಂದ್ರೆ, 2 ವೇದೋಕ್ತವಾದ ಹೆಸರುಗಳು. ಆನಂದ ತೀರ್ಥ ಅಂಬುದು ವೇದದಲ್ಲಿ ಬಂದಿದೆ, ಕೂಡ ಪ್ರಜ್ಞಾತನ ವೇದದಲ್ಲಿ ಬಂದಿದೆ. ಯಾವ ವೇದದಲ್ಲಿ ಬಂದಿದೆ ಅಂದ್ರೆ ಬಡಿತಾ ಸೂಕ್ತದಲ್ಲೇ ಬಂದಿದೆ, ನಿತ್ಯ ನಾವು ಹೇಳೋ ಸೂಕ್ತ ಅದರಲ್ಲಿ ಬಂದಿದೆ. ಅಲ್ಲಿ ಎಲ್ಲಿ ಆನಂದ ತೀರ್ಥ ಅಂತ ಇಲ್ವೇ ಇಲ್ಲ, ನನಗೆ ಕೂಡ ಪ್ರಜ್ಞಾತನ ಇಲ್ವೇ ಇಲ್ಲ ಅಂತ ಕೇಳಿದ್ರೆ, ದಶಪ್ರಮತಿಂ ಜನಯಂತ ಯೋಷ. ದಶಪ್ರಮತಿಂ, ದಶ ಅಂದ್ರೆ ಪೂರ್ಣ, ಪ್ರಮತಿ ಅಂದ್ರೆ ಪ್ರಜ್ಞಾ, ಪೂರ್ಣ ಪ್ರಜ್ಞಾ ಅಂತ ಹೆಸರು. ಆ ಮಾತಿನ ಈ ಅನುವಾದ ಅಷ್ಟೇ ಇದೆ. ಆನಂದ ತೀರ್ಥ ಅಂತ ಎಲ್ಲಿದೆ ಅಂತ ಕೇಳಿದ್ರೆ, ಮಧ್ವ ಆದವೇ. ಮಧ್ವ, ಮಧು ಅಂದ್ರೆ ಆನಂದ, ವಾ ಅಂದ್ರೆ ತೀರ್ಥ, ಆನಂದ ತೀರ್ಥ. 2 ವೇದದಲ್ಲೇ ಬಂದಿವೆ. ಅದಕ್ಕೋಸ್ಕರ 2 ಕೂಡ ಆಚಾರ್ಯ ಹೆಸರುಗಳೇ. ಕೆಲವರು ಹೇಳ್ತಾರೆ ಮಧ್ವಾಮ ಹೆಸರು ತಾವೇ ಇಟ್ಕೊಂಡಿದ್ದ ಆಚಾರ್ಯರು ಬರೀತಾರೆ, ಕಾವ್ಯನಾಮ ಮಾಡಿಕೊಂಡ್ರು. ಕಾವ್ಯನಾಮ ಅಲ್ಲ, ಅದು ವೇದನಾಮ, ವೈದಿಕ ನಾಮ. ಇಲ್ಲಿ ಹೆಸರಿಗಿದೆ. ಅಲ್ಲಿ ವಾಯುದೇವರು ಮೂಲ ಹೆಸರು ಭೀಮಸೇನ ಅಂತ ಹೆಸರಿಲ್ಲ, ಹಾಗೆ ವಾಯುದೇವರು ಭೀಮಸೇನ, ವಾಯುದೇವರು ಹನುಮಂತ, ವಾಯುದೇವರು ಮಧ್ವಾಚಾರ್ಯ. ಅರ್ಥ ಆಯ್ತಾ? ಇದು ಸರಿಯಾದ. ಅದು ತೋಚಿದ್ದೆಲ್ಲ ಬರೆದ ಶಾಸ್ತ್ರ ಆಗೋದಿಲ್ಲ, ಅಲ್ಲಿ ಇರೋದನ್ನ ಹೇಳ್ಬೇಕಷ್ಟೆ. ಕೃತಂ ಹರಿಯಷ್ಟಕಂ ಭಕ್ತಿಯ ಪಠತ ಪ್ರಿಯತೆ ಹರಿ. ಇದು ಹರಿಯಷ್ಟಕ ಅಂತ ಅವರೇ ಹೆಸರಿದ್ದಾರೆ. 8 ಶ್ಲೋಕವೇ ಅಲ್ಲ. ಶುರು ಮಾಡಿ ಹರಿರೇವ ಪರಹ ಅಂತ ಹೇಳಿದ್ರೆ ಆಲ್ ಅಬೌಟ್ ಹರಿ. ಹರಿ ಮೀನ್ಸ್ ಗಾಡ್. ಆದ್ರಿಂದ ಏನಿದೆ ಹರಿಯಷ್ಟಕ. ಈ ಅಷ್ಟಕ ಇತ್ಯಾದಿ ಹೆಸರುಗಳ ಅಭ್ಯಾಸನ ಆಚಾರ್ಯ ಹಾಕೊಟ್ಟು ಪುರಾಣಗಳಲ್ಲಿ ಇದೆ. ಅದು ಹೆಸರು ಕ್ಲಿಯರ್ ಆಗಿ ಅಷ್ಟಕ ಅನ್ನೋ ಪದ ಉಪಯೋಗಿಸೋದು ಬಹಳ ಕಡಿಮೆ. ಆಚಾರ್ಯ ಉಪಯೋಗಿಸಬೇಕು, ತುಂಬಾ ಕಡೆ ಅಭ್ಯಾಸ ಬಂದ್ವಿ. ಹರಿಯಷ್ಟಕ ಅಂತ ಕರೆದಿದ್ದಾರೆ. ಇದನ್ನು ಭಕ್ತಿಯಿಂದ ಯಾರು ಪಠನ ಮಾಡ್ತಾರೋ ಅವ್ರಿಗೆ ದೇವರು ಪ್ರೀತರಾಗ್ತಾನೆ. ನಮಗೆ ಪ್ರೀತರಾಗ್ತಾ ಇಲ್ಲ, ಬಹಳ ಡಲ್ ಲೆಕ್ಕ. ಏನ್ ಪ್ರೀತರಾಗ್ತಾರೆ ತಗೊಂಡು ಏನ್ ಮಾಡ್ಬೇಕಾಯ್ತು? ಏನಾರ ಕೊಟ್ಟರೆ ಸರಿ, ಏನ್ ಪ್ರೀತರಾಗ್ತಾರೆ ಅಂದ್ರೆ ಹರಿ ಪ್ರೀತರಾದ್ರೆ ಎಲ್ಲಾ ಕೊಡ್ತಾರೆ ಅಂತ. ಕೇಳಿ ಪ್ರೀತರಾಗದೆ ಹೋದ್ರೆ ಕೇಳಿದ್ ಮಾತ್ರ ಕೊಡ್ತಾರೆ. ಭಿಕ್ಷುಕರಿಗೆ ಅವ್ರಿಗೆ ಕೇಳಿದ್ದೆಲ್ಲ ಕೊಡೋದಿಲ್ಲ, ಉಳಿದಿದ್ದು ಕೊಡ್ತಾರೆ ಅಷ್ಟೇ. ಅತಿಥಿಗಳಿಗೆ ಏನ್ ಮಾಡ್ತಾರೆ, ನಿಮ್ಗೆ ಏನ್ ಬೇಕು ಅಂತ ಕೇಳ್ತಾರೆ. ಕೆಲಸ ಏನ್ ಸ್ಪೆಷಲ್ ಅಂತ ಕೇಳ್ತಾರೆ, ಗೊತ್ತಾಯ್ತು? ಅಲ್ಲೂ ಕೂಡ ಕೇಳಿದಷ್ಟು ಹಾಕ್ತಾರೆ, ಅವ್ರಿಗೆಲ್ಲ ಹಾಕೋದಿಲ್ಲ. ಅದಕ್ಕೆ ಪರಮಾತ್ಮ ಪ್ರೀತನಾಗ್ತಾನೆ. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಪರಮಾತ್ಮ ಲಕ್ಷ್ಮೀಪತಿ, ಅವನ್ ಪ್ರಸನ್ನ ಆದ್ಮೇಲೆ ಕೇಳ್ಬೇಕಾ? ನಿಮ್ಗೆ ಕೇಳಕ್ಕಾಗಲ್ಲ, ಅಷ್ಟು ಕೊಡ್ತಾನೆ ಅಂತ ಅರ್ಥ. ಕೆಲವನಿಗೆ ಬಡಿಸ್ತಾ ಇದ್ರೆ ಅವ್ರು ಭಾಳ ಬಂದು ಬೇಡ ಬೇಡ ಅಂತಾನೆ ಇರ್ಬೇಕು. ಎಲ್ಲೋದ್ರೆ ರುಚಪಟ್ಟಿ ಜಾಸ್ತಿ ಆಗ್ಬಿಡುತ್ತೆ. ಆ ಥರ ದೇವರ ಆ ರೀತಿ ಕೊಡ್ತಾನೆ. ಆದ್ರಿಂದ ಎಲ್ಲದೂ ಸಿಗತ್ತೆ. ಇದರಿಂದ ಆಶ್ಚರ್ಯ ಗೊತ್ತಾ ನಿಮಗೆ? ಯಾರು ಉಪಯೋಗಿಸೋದಿಲ್ಲ ಇದನ್ನ. ಆಚಾರ್ಯ ಸ್ವತಃ ಹೇಳಿದ್ದಾರೆ. ಅರ್ಥ ಆಯ್ತಾ ನಿಮಗೆ? ಅದೇನು ಬಹಳ ದೊಡ್ಡದಲ್ಲ, 108 ಶ್ಲೋಕಗಳು. 8 ಶ್ಲೋಕ ಹೇಳಕ್ಕೆ ಎಷ್ಟು ಬೇಕು ಅಂತ 1 ನಿಮಿಷ ಇಡೀ ಪೂರ್ಣ ಅಧ್ಯಾಯ ಆಡೋದಕ್ಕೆ 1 ನಿಮಿಷ ಸಾಕು. ಫಲ ಎಷ್ಟು ಸಿಗುತ್ತೆ? ದೇವ್ರ ಪ್ರೀತರಾಗ್ತಾರೆ. ಪದ್ಧತಿ ಬಂದಿದೆಯಾ? ಬಂದೇ ಇಲ್ಲ. ಅರ್ಥ ಆಯ್ತಾ ನಿಮಗೆ? ಯಾರೇ ನೀವು ಸ್ವಲ್ಪ ಪರಿಸ್ಥಿತಿ ಕೇಳಕ್ ಏನೋ ಸ್ತೋತ್ರಗಳು ಹೇಳ್ತಾರೆ, ಹೊರತು ಇಲ್ಲೇ ಬಿಟ್ಬಿಡ್ತಾರೆ. ಆಚಾರ್ಯ ಹೇಳಿದ್ದಾರೆ, ಇನ್ನೇನ್ ಬೇಕು ನಿಮಗೆ? ಈಗ ಅರ್ಥ ಆಯ್ತಾ? ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ನಾವು ಆಚಾರ್ಯ ಎಷ್ಟು ಫಾಲೋ ಮಾಡೋದು ಬಿಟ್ಟಿದ್ದೇವೆ ಅಂತ ಸಾಕ್ಷಿ. ಅದೆಲ್ಲ ತರಬೇಕು. ಇದ್ ಹೇಳಿ ನಿತ್ಯ ಸ್ತೋತ್ರ ಹೇಳಿ ಕೆಲಸ ಆಗತ್ತೆ. ನಾವು ನೈವೇದ್ಯ ಮಾಡ್ಬೇಕಾಗತ್ತೆ, ತಲೆ ಕೆಡ್ಸ್ಕೋಬೇಡ. ಸ್ತೋತ್ರ ಹೇಳ್ತೀಯ, ಸ್ತೋತ್ರ ಹೇಳು. ನೈವೇದ್ಯ ಕಾಲಕ್ಕೆ ತಪ್ಪದೇ ಹೇಳು. ಇದು ಯಾವಾಗಲೂ ಎಷ್ಟು ಸುಲಭ. ಎಲ್ಲ ಎಷ್ಟು ಕೊಡತ್ತೆ, ಎಲ್ಲ 1 ನಿಮಿಷದಲ್ಲಿ ಹೇಳೋದೆ. ಒಟ್ಟು ದಾಸ ಹೇಳೋದಕ್ಕೆ 12 ನಿಮಿಷ ಸಾಕ. ಭಾರಿ ರಾಗ ಹೇಳಿದ್ರೆ ಜಾಸ್ತಿ ಆಗುತ್ತೆ ಅಷ್ಟೆ. ರಾಗ ಹೇಳಿದೆ ಹೋದ್ರೆ ಬೇಗ ಹೇಳ್ಬೋದು ಅಷ್ಟೇ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವೇದರು ಹಾಗೇನೆ ಒಳ್ಳೆ ಸ್ವರಬದ್ಧ. ನೀವು ಏನಾದ್ರು ಸಾಮವೇದದಲ್ಲಿ ನೀವು ಜಾಯತ್ರಿ ಮಾಡಕ್ಕೆ ಹೊರಟ ಕತೆ ಬೋಧೋಯ್ತು. ಎಷ್ಟಾಗುತ್ತೆ ಗೊತ್ತಾ ನಿಮಗೆ? ಅದು ಒಂದ್ಸರ್ತಿ ಹೇಳೋದಕ್ಕೆ 1 ನಿಮಿಷದ ಮೇಲೆ ಬೇಕಾದ್ರೆ, ಒಂದು ಸರ್ತಿ ಸರಿ ಹೇಳ್ಬೇಕಾದ್ರೆ ಕೂಡ ಎಲ್ಲ ರಾಗ ಹಾಕಿ ಭಾರಿ ಬಿಡಿಸಿ ಹೇಳ್ಬೇಕು. ಅಂಥವು ಸಾರು ಮಾಡ್ಬೇಕಾದ್ರೆ ಎಷ್ಟೊತ್ತು ಬೇಕಾಗುತ್ತೆ? ಅರ್ಥ ಆಯ್ತಾ? ಅವ್ರು 10 ಮಾಡಿದ್ರೆ ನಾವು 100 ಮುಗಿಸ್ಬಿಡ್ಬೋದು ನಾವು ಅಷ್ಟೊತ್ತಿಗೆ.
ಬೇರೆ ವೇದದಲ್ಲಿ ಆ ಥರ ಆಗುತ್ತೆ. ಆದ್ರೆ ಆಚಾರ್ಯ ಹಾಗೆ ಮಾಡಿಲ್ಲ. ಎಷ್ಟು ಸುಲಭ ಮಾಡಿದ್ದಾರೆ ಅಂದ್ರೆ ಬಹಳ ಆಶ್ಚರ್ಯ. ಇಷ್ಟ ಯಾಕೆ ಗೊತ್ತಾ, ಶಿಷ್ಯರಿಗೆ ಯಾವ್ದು ಇನ್ನೊಂದು ಕಡೆ ಹೋಗಬಾರ್ದು ಅವರು, ಇವ್ರು ಇನ್ನೊಂದು ಕಡೆಗೆ ಹೋಗ್ಬೇಕು. ಆ ರೀತಿ ಅಭ್ಯಾಸ ಮಾಡಬಾರ್ದು. ಗುರು ಸ್ತೋತ್ರ ಯಾವ್ದು ಹೇಳಬಾರ್ದು ಅಂತ ಹೇಳಲಿಲ್ಲ, ಇದನ್ನ ಹೇಳಲೇಬೇಕು ಅಂತ ಹೇಳಿದ್ದಾರೆ. ಉಳಿದು ಬಿಡ್ಬೇಕು ಅಂತ ಅರ್ಥ ಅಲ್ಲ. ಈ ಮಧ್ಯಾಹ್ನಕ್ಕೆ ಬಿಡಬೇಕು ಅಂತ ಅರ್ಥ ಅಲ್ಲ, ಇದನ್ನು ಬಿಡಬಾರದು ಅಂತ ಅರ್ಥ. ನಮ್ಮ ವಿದ್ಯಾರ್ಥಿ ಇದನ್ನು ಬಿಡಬೇಕು ಅಂತ ಅರ್ಥ ಮಾಡಿಕೊಂಡು ಉಳಿದು ಹಿಡಿದ್ರು. ಅದು ಒಪ್ಪದೆ, ಅವರೇ ಒಪ್ಪೋದಿಲ್ಲ, ಬೇರೆ ಯಾರು ಒಪ್ಪೋದಿಲ್ಲ. 4ನೇ ಅಧ್ಯಾಯದಲ್ಲಿ ಈಗ ಏನ್ ಹೇಳ್ತಾರೆ ವಿಶೇಷ ಭಕ್ತಿ. ಆದ್ರೆ ಕೆಲವರು ಹೇಳಿದ್ರು ಫಲ ಬರಲೇ ಇಲ್ಲ. ಏನ್ ಮಾಡ್ಬೇಕು? ಭಕ್ತಿಯಿಂದ ಹೇಳಬೇಕು. ಗೊತ್ತಾಯ್ತಾ? ಈ ಡ್ರೈವರ್ ಬಂದವನೇನೆ ಎಲ್ಲಿಸ್ಬೇಕ್ರಿ ಮತ್ತೆ ಹೋಗ್ಬೇಕೇನ್ರಿ ಹತ್ತದ ಕೇಳಿದ್ರೆ ಹೋಗ್ಬಿಡು ಅಂತ ಹೇಳ್ತಾರೆ. ಒಂದ್ ದಿವಸಕ್ಕೆ ಕರ್ಕೊಂಡಿದ್ವಿ, ಏನ್ ಹೇಳಿದ್ರು ಮಾಡ್ಬೇಕು ಅವನಷ್ಟೇ. ಅದ್ ಹೇಳಿದಾಗ ಒಂದ್ ಇವ್ರು ಹೇಳ್ತಾರೆ, ಅವ್ರು ಹೇಳ್ಕೊಂಡು ನೈಟ್ ಎಲ್ಲರೂ ಹೋಗೋ ಪ್ರಸಂಗ ಬಂದು ಬೇರೆ ಕಡೆ ಏನ್ ತಪ್ಪಲ್ಲ. ಮಾರ್ಕೆಟ್ಗೆ ಹೋದೆ ಆ ಹೇಳಿಲ್ಲ ನೀವೀಗ ಊರಿಗೆ ಅಂತ ಹೇಳಿದ್ರಿ ಅಂತ ನಾವು ಹೋಲ್ ಡೇ ಮಾತಾಡಿದಾಗ ಆ ಪ್ರಶ್ನೆ ಬರೋದೇ ಇಲ್ಲ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಸರಿಯಾಗಿ ನಾವು ಓದಿದ್ರೆ ಈ ಹರಿಯಷ್ಟಕದಿಂದ ಭಗವಂತ ಭಕ್ತಿಯಿಂದ ಮಾಡೋದು. ಯಾವುದೇ ಕೆಲಸ ಭಕ್ತಿಯಿಂದ ನೆಕ್ಸ್ಟ್ ಟೈಮ್ ಯಾರು ಕರ್ಸೋದಿಲ್ಲ. ಅವ್ರು ಬರೀ ಮೆಕ್ಯಾನಿಕಲ್ ಮಾಡಕ್ ಹೊಟ್ಬಿಟ್ರೆ ಒಪ್ಪೋದಿಲ್ಲ. ಪ್ರೀತಿ ವಿಶ್ವಾಸ ಇರ್ಬೇಕಲ್ಲ. ಕೆಲಸ ಹೆಚ್ಚು ಕಡಿಮೆ ಎಲ್ಲ ಆಗತ್ತೆ, ಅದನ್ನೆಲ್ಲ ಅಬ್ಸರ್ವ್ ಮಾಡೋದು. ಇದೆಲ್ಲ ಮೊದ್ಲೆಲ್ಲ ಮಾಡ್ತಿದ್ರು. IT-BT ಬಂದ್ಮೇಲೆ ಅವೆಲ್ಲ ಹೊರಟೋಯ್ತು. ಸ್ವಲ್ಪ ಲೇಟ್ ಮಾಡಿದ್ರು ಕೂಡ ಶುರು ಮಾಡ್ಬಿಟ್ಟು. ಆ ಕಡೆ ಇಲ್ಲ, ಇನ್ನೂ ಕೂಡ ಆ ಥರ ಬಂದಿಲ್ಲ. ಉಡುಪಿ ಕಡೆಗೆ ಹೋದಾಗ ಹೋಗ್ಬಿಟ್ರೆ ವೇಟ್ ಮಾಡ್ತಾರ ಅವ್ರು. ಪಾದಕ ಕ್ಷೇತ್ರಕ್ಕೆ ಹೋಗಿ ಬಂದ ಕೇಳಿದರೆ ವೇಟಿಂಗ್ ಚಾರ್ಜ್ ಸರ್ತಿ 2-3 ಗಂಟೆ ಆಗುತ್ತೆ ಎಲ್ಲ ಹೋಗಿ. ಮತ್ತೆ ಯಾಕೆ ಅಂತ ಕೇಳೋದಿಲ್ಲ ಅವ್ರು. ಬಂದ ತಕ್ಷಣ ಹೊರಟ್ಬಿಡ್ತಾರೆ. ನಾವು ಜಾಸ್ತಿ ಕೊಡಕ್ಕೆ ಉಪಯೋಗ ಮಾಡ್ತಾ ಕೂತಿರ್ತೀವಿ. ಇವಾಗಲೇ ಜಾಸ್ತಿ ಅವ್ರು ಕೇಳೋದಿಲ್ಲ. ಹಾಗೆಲ್ಲ ಅವರು ನೈಟ್ ಡಬಲ್ ಮಾಡಲ್ಲ. ಗೊತ್ತಾ ನಿಮಗೆ? ಪಾದಕ ಎಷ್ಟೋ ಹೊತ್ತಲ್ಲಿ ಹೋದಕ್ಕೆ ಕೊಡಕ್ಕೂ ಹಾಗೆ ಡೇ ಟೈಮ್ ಎಷ್ಟು ಅದು ಅಷ್ಟೇ. ಇಲ್ಲಿ ಒಂದ್ಸತಿ ಬಂದೋಗಿಲ್ಲ ಚೇಂಜ್ ಮಾಡ್ಬಿಡು. ಅವ್ರಿಗೆ ಸದ್ಯ ಇಲ್ಲಿ ಬಂದೋಗ್ಬಿಟ್ರೆ ಏನಾಗ್ತಾರೆ, ಇನ್ಮೇಲೆ ಈ ರೀತಿ ಮಾಡ್ಬೇಕು ಅಂತ ಅನ್ಸ್ಬಿಟ್ಟು ಅದು ನಮ್ಮಿಂದ ಕೆಟ್ಟದ್ದು ಕಲಿಯದಾಗ ಒಳ್ಳೇದು ಕಲ್ತಾಗ ಆಗಲ್ಲ. ಅವ್ನು ಭಾರಿ ಒಳ್ಳೇದು. ನಿಮ್ಗೆ ಏನು ಕೇಳೋದಿಲ್ಲ. ಕ್ಯೂ ಅಂದ್ರೆ ಕ್ಯೂ. ಅವ್ರು ರಿಕ್ಷಕ್ಕಾರಿ ಬರೋದಿಲ್ಲ. ಕ್ಯೂ ಇದೆ ಅಲ್ಲಿ ಹೋಗಿ ಅಂತ ಕಳಿಸ್ತಾರ. ನಿಂತಿರ್ತಾರಲ್ಲ ಇವ್ರು ಖಾಲಿ ಇದ್ರು ಬರೋದಿಲ್ಲ. ಅಲ್ಲಿ ಹೋಗಿ ನಾನು ಈಗ ಕೊನೆ ನಿಂತ್ಕೊತಾನೆ ಹೋಗಿ ಅಲ್ಲಿ ಇವರೇ ಬೇಕಾದ್ರೆ ಅವ್ರಿಗೆ ಕಾಯ್ತಿರ್ಬೇಕು ನೀವು ಅಷ್ಟೇ. ಅದು ಅವಿಲ್ಲ ಬಂದವ್ರು ಪರ್ಮಿಷನ್ ಕೊಡಬೇಕು. ಬಂದವ್ರು ಕರ್ಕೊಂಡು ಹೋಗೋದು. ಇಷ್ಟು ಸಿಸ್ಟಮೆಟಿಕ್ ಆಗಿ ನಾವು ಕ್ಯೂ ಇದ್ದ ಮಾತ್ರ ಫಾಲೋ ಮಾಡಿದ್ರೆ ಯಾರು ಫಾಲೋ ಮಾಡ್ತಾರೆ. ಯಾಕೆ ಹೇಳಿದ್ದು ಅಂದ್ರೆ ಭಕ್ತ್ಯ ಆ ಕೆಲಸದಲ್ಲಿ ಲೈಕಿಗಿದೆ. ಅವರಿಗೆ ಖುಷಿಯಿಂದ ಮಾಡ್ತಾರೆ. ನಾವು ಹಾಗೇನೆ ಏನೇ ಕೆಲಸ ಮಾಡಿದ್ರು ಕೂಡ ಹೇಗೆ ಮಾಡ್ಬೇಕಾದ್ರೆ ಬಡಿಸ್ಬೇಕಾ ಆ ತರ ತೆಗೆದ್ಬಿಟ್ರೆ ಹೋಯ್ತಲ್ಲಿ. ಪ್ರೀತಿಯಿಂದ ಮಾಡೋ ಕೆಲಸ ಅದಕ್ಕೆ ನಾವು ಕೊಡ್ಬೇಕಾದ. ನಾವು ಪ್ರೀತಿಯಿಂದ ಮಾಡೋದು ಎರಡೇ ಕೆಲಸ, ಟಿವಿ ನೋಡೋದು, ಮೊಬೈಲ್ ನೋಡೋದು. ಇವೆರಡನ್ನ ಮಾತ್ರ ಬೋರ್ ಮಾಡಿ ನೋಡ್ತಾರೆ. ನಿಮಗೆ ಯಾರನ್ನು ಮಾಡ್ತಿದ್ರು ಹೇಗೆ ನೋಡ್ತಿರ್ತಾರೆ. ಯಾಕಂದ್ರೆ ನೋಡ್ಕೊಡೋ ನೋಡೋದಿಲ್ಲ. ದೇವ್ರ ಪೂಜೆ ಮಾಡೋರು ಇಲ್ಲೇ ನೋಡ್ತಾ ಕೂತಿರ್ತಾರೆ, ನೋಡೋದೇ ಇಲ್ಲ. ಉಲ್ಟಾ ಪಲ್ಟಾ ಆ ರೀತಿ ಇರ್ಬೇಕು. ಜೊತೆ ಇವತ್ತೆಲ್ಲ ಎಕ್ಸಾಂಪಲ್ ಕೊಡೋಕೆ ಭಾರಿ ಸುಲಭ. ಟಿವಿಲಿ ಇನ್ವಾಲ್ವ್ ಆಗ್ತಾರಲ್ಲ ಅಂತ ಹೇಳ್ಬಿಟ್ರೆ ತಕ್ಷಣ ಅರ್ಥ ಆಗ್ಬಿಡುತ್ತೆ. ಆ ರೀತಿ ಇನ್ವಾಲ್ವ್ಮೆಂಟ್ ಎಲ್ಲೆಲ್ಲೂ ಆಗೋದಿಲ್ಲ. ನಿಜಪೂರ್ಣ ಸುಖಾಮಿತ ಬೋಧ ತನುಹು ಪರಶಕ್ತಿರನಂತ ಗುಣ ಪರಮಃ ಅಜರಾಮರಣಃ ಸಕಲಾರ್ತಿ ಹರಃ ಕಮಲಾಪತಿ ಈಡ್ಯತಮೋ ಅವತುನಃ. ಇದು ಮತ್ತೆ ದೇವರ ಸ್ವರೂಪ ಹೇಳೋರು 2ನೇ ಅಧ್ಯಾಯದಲ್ಲಿ ಬಂತಲ್ಲ, ಅದು ಮುಂದುವರಿಸ್ತಾ ಇದೆ. ಏನಂತ? ನಿಜ ಪೂರ್ಣ ಸುಖಾಮಿತ ಬೋಧ ತನುಹು. ಸಂಸ್ಕೃತ ಕಲಿಯಕ್ಕೂ ಉಪಯೋಗಿಸ್ಬೇಕಿದೆನ, ಅದಕ್ಕೂ ಉಪಯೋಗಿಸೋದಿಲ್ಲ. ಮಣಿಮಂಜರಿ ಬಂದ ಪಾಠಕಾರ ಉಪಯೋಗಿಸ್ತಾರೆ, ಅದಕ್ಕೂ ಉಪಯೋಗಿಸ್ತಾರೆ. ಅಂದ್ರೆ ಟೋಟಲಿ ಡಿಸ್ಕಾರ್ಡ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಆಚಾರ್ಯ ಹೇಳಿದ್ದ ಜಾತಕ್ಕಾಗಿತ್ತು, ಬಂದಿದ್ದ ಜಾತಕ. ಇವ್ರು ಟೆಕ್ಸ್ಟ್ ಬುಕ್ ಓದಿದ್ರೆ ಪಾಸ್ ಆಗ್ತಾರೆ ಹೊರತು ಬೇರೆ ಓದಿದ್ರೆ ಆಗೋದಿಲ್ಲ. ಇವ್ರು ಗುರುಗಳು ಇವ್ರು ಬರ್ದಿದ್ದೇನಿದು ಅಲ್ಟಿಮೇಟ್ ಟೆಕ್ಸ್ಟ್ ಬುಕ್. ಮತ್ತೆ ನಮ್ಮಲ್ಲಿ ಪದ್ಧತಿ ಬರದೇ ಹೋಗ್ಬಿಟ್ಟಿದೆ. ಪಠದ ಪ್ರಿಯತೆ ಹರಿಹಿ ನಿಜಪೂರ್ಣ ಸುಖಾಮಿತ ಬೋಧ ತನುಹು ಪರಶಕ್ತಿರನಂತ ಗುಣ ಪರಮಃ ಅಜರಾಮರಣ ಸಕಲಾರ್ತಿ ಹರಃ ಕಮಲಾಪತಿ ರೀಡ್ಯತಮೋ ಅವತುನಃ. ನಿಜಪೂರ್ಣ ಸುಖಾಮಿತ ಬೋಧ ತನುಹು ಮೊದಲು. ಪರಶಕ್ತಿ ಅನಂತ ಗುಣ ಪರಮಃ ಅಜರಾಮರಣ ಸಕಲಾರ್ತಿ ಹರಃ ಕಮಲಾಪತಿ ಈಡ್ಯತಮಃ ಅವತು ನಃ. ಅವತು ನಃ ಬಿಡಿಸ್ಬೇಕಲ್ಲ. ಮೊಟ್ಟನ್ವಯ ಏನು ಅಂದ್ರೆ ಕಮಲಾಪತಿ ನಃ ಅವತು ಅಷ್ಟೇ. ಪಾಂತು ಅಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತ ಅಸ್ಮಾನ್ ಪಾಂತು ನರಹರಿ ಅಷ್ಟೇ. ಶ್ರೀಮತ್ ಕಂಠೀರ ವಾಸ್ಯ ಪ್ರತತ ಸುನಕರಾಹ ಅಸ್ಮಾನ್ ಪಾಂತು. ಉಳಿದೆಲ್ಲ ವಿಶೇಷಣಗಳು. ಇಲ್ಲಿ ಹೇಳ್ತಾರೆ ದೇವರನ್ನ ಪರಮಾತ್ಮ ಯಾರು ಅಂದ್ರೆ ಪರಮಾತ್ಮ ನಮಗೆ ಪ್ರಸನ್ನನಾಗಲಿ. ಕಮಲಾಪತಿಯಾದ ಪ್ರತಿ ಪದ್ಯದಲ್ಲೂ ಇಂದಿರಾಪತಿ ಉಪಯೋಗಿಸ್ತೇನೆ ಬರ್ತಾರೆ. ಹಾಗೇನೆ ಲಕ್ಷ್ಮೀ ಸಮೇತ ಉಪಾಸನೆ ಮಾಡಬೇಕು, ಪ್ರತ್ಯೇಕ ಮಾಡಬಾರ್ದು. ಅದಕ್ಕಾಗಿ ಸೇರಿಸ್ಬಿಡ್ತಾರೆ ಜೊತೆಗೆ. ಕಮಲಾಪತಿ ಅವತು ನಃ
ಕಮಲಾಪತಿಯನ್ನೇ ಯಾತಕ್ಕೆ ಪ್ರಾರ್ಥನೆ ಮಾಡಬೇಕು? ಅವತ್ತು ಅಂದ್ರೆ ರಕ್ಷಣೆ ಮಾಡಲಿ, ಅವ ರಕ್ಷಣೆ. ಪಾಂತು ಅಂದ್ರೆ ರಕ್ಷಣೆನೆ, ಪಾಂತು ಅಸ್ಮಾನ್, ಇದು ರಕ್ಷಣೆ ಮಾಡಲಿ ಅಂತಾನೆ ಅರ್ಥ. ಕಮಲಾಪತಿ ಅವತೋನಃ. ಕಮಲಾಪತಿ ನಾವು ಯಾರೇ ದೊಡ್ಡವರನ್ನು ಕೇಳ್ಕೊಂಡ್ರೆ ಸಾಕು, ಕಮಲಾಪತಿ ಹತ್ರನೇ ಯಾಕೆ ಹೋಗ್ಬೇಕು ಅಂತ ಪ್ರಶ್ನೆ ಈಗ. ಅಥವಾ ಈಡ್ಯತಮಃ. ಈಡ್ಯತಮ ಅಂದ್ರೆ ಏನು? ಈಡ್ಯ ಅಂದ್ರೆ ಸ್ತುತ್ಯ, ಅದರ ಅತ್ಯಂತ ಸ್ತುತ್ಯ, ಸೂಪರ್ಲೇಟಿವ್ ಅದು. ಅವನಿಗಿಂತ ಹೆಚ್ಚು ಪೂಜ್ಯರು ಯಾರೂ ಇಲ್ಲ. ಆದ್ರೆ ಅವನ ಆರಾಧನೆ ಮಾಡಿ ಹೈಯೆಸ್ಟ್ ಆಗ್ಬೇಕು ತಾನೆ. ಆದ್ದರಿಂದ ದೇವರನ್ನ ಆರಾಧನೆ ಮಾಡಿ. ಕಾರಣ ಹೈಯೆಸ್ಟ್ ಯಾಕೆ ಅವನು? ಮುಂದಿನ ಪ್ರಶ್ನೆ ಯಾಕೆ ಹೈಯೆಸ್ಟ್ ಅಂತ ಕೇಳಿದರೆ, ಪರಿಪೂರ್ಣ ಸುಖಾಮಿತ ಬೋಧತ, ನಿಜಪೂರ್ಣ ಸುಖಾಮಿತ ಬೋಧತನು. ಅವನಿಗೆ ಆಕಾರ ಇದೆ, ನಮ್ಮಂತ ಆಕಾರ ಇಲ್ಲ. ನಿಜ ಅಂದ್ರೆ ಸ್ವರೂಪಭೂತವಾದ ಪೂರ್ಣ ಪರಿಪೂರ್ಣವಾದಂತಹ ಸುಖ ಅಂದ್ರೆ ಆನಂದವನ್ನ, ಅಮಿತ ಅಂತ ಹೇಳಿದ್ರೆ ಅನಂತ ಪಟ್ಟು ಹೊಂದಿರೋದೇ ಅವನ ದೇಹ. ಜ್ಞಾನಾನಂದಮಯ ಶರೀರ ಅಂತ. ಜ್ಞಾನಾನಂದಮಯ ಶರೀರ. ಎಷ್ಟು ಗುಣಗಳಂದ್ರೆ ಅನಂತ, ಎಷ್ಟು ಕ್ವಾಲಿಟಿ ಅಂದ್ರೆ ಪೂರ್ಣ. ಪೂರ್ಣವಾದ ಅನಂತಾನಂತ ಗುಣಗಳನ್ನೇ ಶರೀರವನ್ನಾಗಿ ಹೊಂದಿರತಕ್ಕಂಥ ಪರಮಾತ್ಮನು ಈಟತಮನಾಗಿದ್ದಾನೆ. ಅವನನ್ನ ನಾವು ಸ್ತೋತ್ರ ಮಾಡು, ಅವನ್ನ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ. ಜ್ಞಾನ ಜ್ಞಾನ ನಿಜಬೋಧತನು ಪರಶಕ್ತಿ ಅನಂತ ಗುಣ ಪರಮಃ. ಆಮೇಲೆ ಆತನ ಶಕ್ತಿ ಎಷ್ಟು ಗೊತ್ತಾ? ಪರಶಕ್ತಿ. ಪರಶಕ್ತಿ ಅಂದ್ರೆ ಸುಪ್ರೀಂ ಮೋಸ್ಟ್ ಎನರ್ಜಿ. ದೇವರ ಶಕ್ತಿ ಅಂದ್ರೆ ಹೇಳಕ್ ಸಾಧ್ಯನೇ ಇಲ್ಲ. ಪರ ಅಂದ್ರೆ ಪೂರ್ಣ ಅಂತ ಒಂದರ್ಥ, ಪೂರ್ಣವಾದ ಶಕ್ತಿ. ಅದ್ರ ಮೇಲೆ ಇನ್ನೊಂದಿಲ್ಲ, ಪೂರ್ಣ ಅಲ್ಟಿಮೇಟ್. ಪರ ಅಂದ್ರೆ ವಿಲಕ್ಷಣ. ಯಾವ್ದೋ ಎಕ್ಸಾಂಪಲ್ ಹಾಗಲ್ಲ, ಅದು ಇದು ಕಂಪೇರ್ ಮಾಡಕ್ ಬರೋದಿಲ್ಲ, ಬೇರೆ. ಕೆರೆ ತೋರಿ ಸಮುದ್ರ ಅಂತ ಹೇಳಿದ್ರೆ ಸುಮ್ಮನೆ ನೋಡೋದಕ್ಕಷ್ಟೇನೆ. ಅದು ಎಷ್ಟು ಕೋಟಿಗಟ್ಟಲೆ ಕೆರೆಗಳಾಗತ್ತವ ನೋಡೋದಕ್ಕೆ. ದೊಡ್ಡ ಕೆರೆ ಏನಂತಾರೆ ಸಾಮಾನ್ಯ, ಆ ಥರ. ಹಾಗಲ್ಲ, ಪರಮಾತ್ಮ ಪರಶಕ್ತಿ ಇದ್ದಾನೆ. ವಿಲಕ್ಷಣ ಶಕ್ತಿ, ವಿಶಿಷ್ಟ ಶಕ್ತಿ, ಪೂರ್ಣ ಶಕ್ತಿಯನ್ನು ಹೊಂದಿದ್ದಾನೆ. ಆಮೇಲೆ ಇನ್ನೊಂದು ಸ್ವಾರಸ್ಯ ಇದೆ. ಪರಶಕ್ತಿ. ಪರ ಅಂದ್ರೆ ಅಂದ್ರೆ ಪಾಲನೆ, ರ ಅಂದ್ರೆ ರಮಣ, ರಕ್ಷಣೆ ಕೊಡ್ತಾನೆ, ಆನಂದ ಕೊಡ್ತಾನೆ. ಗೊತ್ತಾಯ್ತಾ? ಅಂತ ಶಕ್ತಿ ಯಾವಾಗಲೂ ಅವನಿಗಿದೆ. ಮತ್ತೆ ಆನಂದ ಕೊಡೋ ಸ್ಥಿತಿ ಯಾರಿಗಾರು ಇದೆಯಾ? ಏನೋ ಕೇಳಿದ್ ಕೊಡ್ತಾನೆ, ಅವ್ನ ಮೂಡ್ ಸರಿ ಇಲ್ಲ, ಕೇಳಿದ್ ಕೊಡ್ತಾನೆ, ಹೆಚ್ಚಾಗ್ರೆ ಬೇರೆ ಬಿಡ್ತಾರೆ. ಆನಂದ ದೇವ್ರು ಕೊಡಬೇಕೇ ಹೊರತು ಇಲ್ದ ಹೋದ್ರೆ ಯಾರಿಗೂ ಕೊಡೋ ಶಕ್ತಿ ಇಲ್ಲ. ಜ್ಞಾನನೂ ಹಾಗೇನೆ. ಇವತ್ತು ಜ್ಞಾನ ಕೊಡೋ ಶಕ್ತಿ ಇಲ್ಲ ಅಂತ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಜ್ಞಾನ ಕೊಡ ದುಡ್ಡಿ ಕಾಸು ಸಿಗೋದಾಗಿದ್ರೆ ಶ್ರೀಮಂತರ ಮಕ್ಕಳಲ್ಲಿ ಏನಾಗಿರ್ಬೇಕು? ಎಲ್ಲ ರ್ಯಾಂಕ್ ಸ್ಟೂಡೆಂಟ್ಸ್ ಆಗಿರ್ಬೇಕಾಗಿ. ಹೆಚ್ಚು ದಾಟ್ರೆ ಅವರೇ ಇರ್ತಾರೆ, ಎಕ್ಸೆಪ್ಷನ್ಸ್ ಇರ್ಬೋದು. ಆದ್ರೆ ತುಂಬಾ ಜನ ಏನಾಗ್ತಾರೆ ಅಲ್ಲಿ, ಅವ್ನು ಏನ್ ಮಾಡಿದ್ರು ಎಲ್ಲಿ ಬೇಕಾದ್ರೆ ಏನೋ ಮಾಡ್ತಾನೆ, ಇಷ್ಟಾದ್ರೂ ಅವನಿಗೆ ಜ್ಞಾನ ಕೊಡ್ಲಿಕ್ಕಾಗೋದು. ಅದೇ ರೀತಿಯಲ್ಲಿನೇ ಅವನಿಗೆ ಆನಂದ ಕೊಡೋ ಶಕ್ತಿನೂ ಇಲ್ಲ. ಈ ಶಕ್ತಿ ಎಲ್ಲದನ್ನು ಬಿಟ್ಟು ಅವೆರಡು ಯಾಕೆ ಹೇಳ್ತಾರೆ ಅಂದ್ರೆ, ಎರಡು ಯಾವಾಗ್ಲೂ ಬೇಕಾಗಿದ್ದವೆ. ಆನಂದ ಜ್ಞಾನ, ಆನಂದ ಜ್ಞಾನ ಇವೆರಡನ್ನ ಇರೋದನ್ನ ಎಲ್ಲಿ ನೆನಪಿದೆ ಹೇಳಿದ್ದೆಲ್ಲರೂ ಒಂದ್ ಕಡೆಗೆ. ಎರಡು ಒಂದೇ ಕಡೆ ಸಿಗೋದು ಯಾವ್ದು ನೆನಪಿದೆಯಾ? ಪರಮಾತ್ಮನ ಪಾದಗಳು, ಬಲಗಾಲಿಗೆ ಆನಂದ ಅಂತ ಹೆಸರು, ಎಡಗಾಲಿಗೆ ಜ್ಞಾನ ಅಂತ ಹೆಸರು. ಸುವಹ. ಅದು ಎರಡು ಪಾದಕ್ಕೆ ನಮಸ್ಕಾರ ಮಾಡಿ ಏನ್ ಬರುತ್ತೆ ನಮಗೀಗ? ಎರಡೂ ಕೊಡ್ತಾನೆ ಪರಮಾತ್ಮ ಅಂತ. ಅದಕ್ಕೇನೆ ಪರಶಕ್ತಿ ಅನಂತ ಗುಣ ಪರಮಃ. ಅನಂತ ಗುಣ. ಮತ್ತೆ ಸ್ವಲ್ಪ ಇಲ್ಲ, ಒಂದು 10 ಕೋಟಿ ಇಟ್ಕೊಂಡಿರೋ ದುಡ್ಡು ದಾನ ಮಾಡ್ತಾ ಕೂತ್ಕೊಂಡ, ಮೂದೋಯ್ತು ಅಷ್ಟೇ, ಸ್ವಲ್ಪಕ್ಕೆ ಖಾಲಿ ಆಗೋದು. ಇದು ಅನಂತ, ಚಾನ್ಸೇ ಇಲ್ಲ ಖಾಲಿ ಆಗೋ. ಮತ್ತೆ ತಂದು ಕೊಡೋದಿಲ್ಲ, ಒಳಗೆ ಉದ್ಬೋಧನೆ ಮಾಡ್ತಾರೆ. ಅನಂತ ಗುಣ ಪರಮಃ. ಪರಮಃ ಸರ್ವೋತ್ತಮ. ರಮಾದೇವಿ ಇದ್ದಾರಲ್ಲ, ಅವರು ದೊಡ್ಡವರಾಗಿದ್ದಿದ್ದ ಅನುಗ್ರಹದಿಂದ. ಅಂದಮೇಲೆ ಎಷ್ಟು ದೊಡ್ಡವರಿರ್ಬೇಕು ಪರಮಾತ್ಮ. ಅಜರಾಮರಣ. ಕೆಲವರು ಹೇಳ್ತಾರೆ ನೋಡಿ, ಇಬ್ರಿದ್ರು ಕೇಳಿದ್ದೆಲ್ಲ ಕೊಡ್ತಾ ಇದ್ರು, ಇಲ್ಲ ಅಂತ ಹೇಳ್ತಾನೆ ಇರ್ಲಿಲ್ಲ. ಎಷ್ಟು ಜನ ಬಂದ್ರು ಅಷ್ಟೇನೆ. ಎಲ್ಲಿದ್ದಾರೆ? ಹೋದ್ರು. ಇಲ್ಲ ಇವ್ರು ಇಲ್ಲ ಈಗ. ಅಯ್ಯೋ ಅಂದ್ಬಿಡ್ತಪ್ಪ. ದೇವ್ರು ಹಾಗಲ್ಲ, ಇಲ್ಲ ಇವ್ರು ಇದ್ದಾರೆ, ಹಣ್ಣು ಮುದುಕರು, ಏನು ಕಿವಿನೇ ಕೇಳಿಸೋದಿಲ್ಲ. ಅಜರಾಮರಣ. ಅಜರಶ್ಚಾಸೋ ಅಮರಣಶ್ಚ ಅಜರಾಮರಣ. ಜರ ಅಂದ್ರೆ ಮುಪ್ಪಿಲ್ಲ, ಸಾವಿಲ್ಲ. ಪರಮಾತ್ಮನಿಗೆ ಮುಪ್ಪು ಇಲ್ಲ. ದೇವ್ರಿಗೆ ಕೊಟ್ಟು ಕೊಟ್ಟು ಸುಸ್ತಾಗಿದ್ದವರೇ ಇದ್ದಾರೆ. ಅದಕ್ಕೆ ನಮಗೆ ಕೊಡ್ತಾ ಇಲ್ಲ ಪರಮಾತ್ಮ. ಸುಸ್ತಾಗ್ಬಿಟ್ಟಿರ್ತಾನೆ ಅಥವಾ ಆಗೋಗ್ಬಿಟ್ಟಿರ್ತದೆ. ನೆಕ್ಸ್ಟ್ ಸ್ಟಾಕ್ ಬರೋವರೆಗೂ ಗ್ಯಾಸ್ ಇಲ್ಲ ಆತ ನೆಕ್ಸ್ಟ್ ಸ್ಟಾಕ್ ಬರೋವರೆಗೂ ಕಾಯ್ತಿರ್ಬೇಕಾ? ಇಲ್ಲ. ಅಜರಾಮರಣ. ಈ ನಮಗೆ ಲೌಕಿಕ ಇದಕ್ಕೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ನೋಡಿ ಎಷ್ಟೋ ಇದೆ, ಎಲ್ಲ ಸುಟ್ಟು ಹಾಕ್ತಾ ಇದ್ದಾರೆ. ಆಯಿಲ್ ಹೋಗ್ಬಿಟ್ಟು ಬರೀ ಹೋಗ್ತಾರೆ. ಆಮೇಲೆ ಸಪ್ಲೈ ಆಗ್ತಿರೋದೆ ಅಲ್ಲಿಂದ. ಅರ್ಥ ಆಯ್ತಾ? ಈಗಾಗಲೇ ಸಾಕಷ್ಟು ಕಳೆದು ಬಿಟ್ಟಿದ್ದಾರೆ. ಒಂದು ಲೆಕ್ಕ ಹಾಕಿದ್ದಾರೆ, ಯಾಸ್ ಇಟ್ ಈಸ್. ಏನು ಯುದ್ಧ ಗಿದ್ದ ಏನೂ ಆಗದೆ ಇದ್ರು ಕೂಡ ಇನ್ನೊಂದು 50 ವರ್ಷ ಪೂರ್ತಿ ಆಯಿಲ್ ಖಾಲಿ ಆಗತ್ತೆ ಅಂತ ಲೆಕ್ಕ ಹಾಕಿದ್ರು. ಏನು ಆಗದೆ ಹೋದ್ರು ಕೂಡ ಮನೆಯಲ್ಲಿದ್ದರೆ ಎಷ್ಟೊತ್ತಿರುತ್ತೆ ಹೋಗುತ್ತೆ, ಆ ಥರ ಖಾಲಿ ಆಗುತ್ತೆ ಅಂತ ಹೇಳಿದ್ರು. ಯುದ್ಧ ಮಾಡಿದ್ರಿಂದ ಏನಾಯ್ತು, ಹೆಚ್ಚು ಕಡೆ ಈಗಲೇ ಖಾಲಿ ಮಾಡೋ ಸ್ಥಿತಿ ಹೋಗ್ಬಿಟ್ಟು. ಕೆಲವು ಮೇನ್ ಸೋರ್ಸ್ ಹೋಯ್ತೋದ್ರೆ ಹೋದಾಗ ಲೆಕ್ಕ.
ಆಗ ಸ್ವಲ್ಪ ಹೋಯ್ತು, ಹಿಂದೊಂದು ಸ್ವಲ್ಪ ಗಲಾಟೆ ಆಯ್ತು ನೋಡಿ, ಆಗ ಸ್ವಲ್ಪ ಹೋಯ್ತು, ದೊಡ್ಡದಕ್ಕೆ ಹಾಕಿ ಇನ್ನೂ ಉರಿತಾ ಇದೆ ಅಂತ ಬೆಂಕಿ ಹಚ್ಚಿದಾರಲ್ಲ, ಅಷ್ಟು ಆಯಿಲ್ ಇದೆ, ಆರಿಸ್ಲಕ್ ಆಗ್ತಾ ಇಲ್ಲ ಅವರಿಗೆ, ಆ ರೀತಿ ಇದೆ. ಇದು ಹಾಗೆ ಆಗುತ್ತೆ. ಅಂದ್ರೆ ದೇವ್ರ ಶಕ್ತಿ ಹಾಗಾಗತ್ತಾ? ಇಲ್ವೇ ಇಲ್ಲ. ಇದು ದೇವರಿಗೆ ಅಪ್ಲೈ ಮಾಡ್ಕೋಬೇಕು. ಇಷ್ಟೆಲ್ಲ ನೋಡಿದ ಮೇಲೆ ನಮ್ಮ ದೇವರು ಅದಕ್ಕೆ ನಿತ್ಯ ಅಂತ ಕರೀತಾರೆ, ರಕ್ಷಕ ಅಂತ ಕರೀತಾರೆ. ಇವತ್ತು ಯಾರು ಪ್ರೊಟೆಕ್ಟ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಯಾವ್ದಕ್ಕೆ? ಅಜರಶ್ಚಾಸ ಅಪರಾಧಶ್ಚ, ಕರ್ಮದಾನ. ಅವ್ನು ಮೊದಲು ನಾ ಮಾಡ್ಕೋಬೇಕು, ಅವ್ನು ಜರ ಇಲ್ಲ ಮುಪ್ಪು ಅದನ್ನು ಮಾಡಿಕೊಂಡು ಆಮೇಲೆ ಕನ್ವರ್ಟ್ ಮಾಡ್ಬೇಕು. ಎರಡು ದಿವಸ ಒಟ್ಟಿಗೆ ಸೇರಿಬಿಡ್ತಾರೆ. ಇದು ಹಾಗಾಗಿದೆ. ಅಜರಶ್ಚಾಸೋ ಆಭರಣಶ್ಚ ಅಜರಾಭರಣ. ಅಜರ ಹೇಗೆ ಮಾಡ್ಬೇಕು ಅಂದ್ರೆ ಬಹುರಿ ಮಾಡ್ಕೋಬೇಕು. ನೈವೇದ್ಯತೆ ಜರ ಯಶ್ಯ, ನೈವೇದ್ಯತೆ ಮರಣಂ ಯಶ್ಯ ಮಾಡ್ಕೊಂಡು ಅಜರ ಮಾಡ್ಕೊಂಡು, ಆಭರಣ ಮಾಡ್ಕೊಂಡು, ಕಾಮನ್ ಫ್ಯಾಕ್ಟರ್ ಇಟ್ಕೊಂಡು ಅಜರಾಭರಣ ಅಂತ ಮಾಡ್ಬೇಕು. ಆಮೇಲೆ ಈ ರೀತಿ ಅಜರಹ ಮರಣ ಅಂತ ಮಾಡಬಾರದು. ಉಪ್ಪಿಲ್ಲ ಸಾಯ್ತಾರೆ ಅಂತ ಬಿಡುತ್ತೆ. ಉಪ್ಪಿಲ್ಲ ಸಾಯ್ತಾರೆ, ಉಪ್ಪು ಇಲ್ಲ ಸಾವು ಇಲ್ಲ. ಇದರಲ್ಲಿ ಬಂದಿದೆ ಅನಾದಿ ನಿಧನ ವಿಷ್ಣು ಸಹಸ್ರನಾಮದಲ್ಲಿ, ಜನ್ಮ ಮೃತ್ಯು ಜರಾತಿಗ, ಇವೆಲ್ಲ ಪದಗಳು. ಪರಬೋಧ ತನು ಮುಂದೆ ಕಮಲ ಆರ್ತಿ ಅವಾಯ್ತು, ಕೊಡೋದೆಲ್ಲ ಕೊಡ್ತಾನೆ. ಅವ್ನು ಪಾಪ ಎಷ್ಟಂತ ಕೊಡೋದು, ದುಃಖದ ಬಿಡಿಸ್ಬೋದ. ಇವತ್ತಿನ ಸ್ಕೂಲ್ ಕಾಲೇಜ್ ಹೋಗಿ ಅಡ್ಮಿಟ್ ಮಾಡಿದ್ರೆ, ಇವರು ಆಸ್ಪತ್ರೆ ಎಲ್ಲ ಇರೋ ಆಸ್ಪತ್ರೆ ಭಾರಿ ವಾಸಿ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಇಲ್ಲಿ ಆಸ್ಪತ್ರೆಗೆ ಹೋಗಿ ನೀವು ಏನಾದ್ರು ಕೆಲಸ ಕೇಳಿದ್ರೆ, ಇದು ಅದಲ್ಲ, ಪಾಠ ಮಾಡೋದಲ್ಲ, ಇದು ರೋಗ ವಾಸಿ ಮಾಡೋದು ಅಂತ. ದೇವ್ರು ಹಾಗಲ್ಲ. ಸಕಲಾರ್ತಿ ಹರಹ. ಆರ್ತಿ ಅಂದ್ರೆ ನೋವು. ಎಲ್ಲಿ ಬಂದಿದೆ? ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿ ನೋಡ್ತೀರ. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತ. ಆದ್ದರಿಂದ ಪರಮಾತ್ಮ ಎಲ್ಲ ವಿಧವಾದ ನೋವನ್ನು ಪರಿಹಾರ ಮಾಡ್ತಾನೆ. ಒಂದೊಂದು ಕಡೆ ಒಂದೊಂದು ಮಾಡೋ ಶಕ್ತಿ ಸ್ವಲ್ಪ ಇದ್ರೆ, ಪೂರ್ಣ ಅಂತೂ ಎಲ್ಲೂ ಇಲ್ಲ, ಸ್ವಲ್ಪ ಇದ್ರೆ ಪರಮಾತ್ಮ ಎಲ್ಲಾ ಶಕ್ತಿ ಪೂರ್ಣವಾಗಿದೆ. ಯಾವ ಸಮಸ್ಯೆಗೂ ಒಂದು ರೆಮಿಡಿ. ಹುಡುಗ ಪ್ಲಂಬರ್ ನೀನು ಮೇಸನ್ ವರ್ಕ್ ಮಾಡಿ ನಂಗೆ ಬರ್ತಿಲ್ಲ ಅಂತ ಹೇಳ್ತಾ, ಮೇಸನ್ ಪ್ಲಂಬಿಂಗ್ ವರ್ಕ್ ಮಾಡೋದಿಲ್ಲ, ಗೊತ್ತಾಯ್ತಾ? ಆದ್ರಿಂದ ಸರಿಯಲ್ಲ. ಕೆಲವು ಸ್ವಲ್ಪ ತಿಳ್ಕೊಂಡಿರ್ತಾರೆ, ಮೇಜರ್ ಬಂದ್ರೆ ಅವ್ರನ್ನೇ ಕರಿಬೇಕು ಅಂದ್ಬಿಡ್ತಾರೆ. ಮುಂದೆ ಪರಮಃ ಅಂತ ಪರಮಾತ್ಮ ನಮ್ಮನ್ನು ಶರಣ ಹೊಕ್ಕರೆ ಕಾಪಾಡುತ್ತಾರೆ. ಮಹಾಲಕ್ಷ್ಮಿಗೆ ಎಷ್ಟೆಲ್ಲ ಶಕ್ತಿ ಇದೆಯಲ್ಲ, ಇದು ಮಾಡ್ತಾರಲ್ಲ ಅವರು ಕೂಡ. ಅಂದ್ರೆ ಅವರ ಗಂಡ ಇವರು, ಅಂದ್ರೆ ಅವ್ರಿಗಿಂತ ಶ್ರೇಷ್ಠ ಅಂತ ಒಂದರ್ಥ, ಇವರು ಅವ್ರ ಒಪ್ಪಣೆಯಿಂದ ಮಾಡೋದಿಲ್ಲ ಅವರು ಅಂತ ಇನ್ನೊಂದು ಅರ್ಥ. ಎರಡರ್ಥನೂ ಬಂದೆ. ಅಲ್ಲಿಗೆ ನಾಳೆ ದಿವಸ ಮುಂದಿದೆ. ಮೊದಲೇ ಹೇಳಿದ್ವಿ, ಪ್ರತಿಪದ ಹೇಳ್ತಾ ಹೋದ್ರೆ ಭಾರಿ ಲೇಟ್ ಆಗತ್ತೆ, ಬಟ್ ಅಲ್ಲಲ್ಲಿ ತಿಳ್ಕೊಬೇಕು.